ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದರೆ ಮನುಷ್ಯರನ್ನು ದ್ವೇಷಿಸ್ತೀವಿ. ಇದಕ್ಕೆ ಉತ್ಸುರಿಯವರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಜಾತಿ ಬದಲಾವಣೆ ಆಗಬಾರದು, ಸಮಾಜ ನಿರ್ಮಾಣ ಆಗಬಾರದು. ದ್ವೇಷವನ್ನು ಬಿತ್ತಕ್ಕಂಥ ಅನೇಕ ಶಕ್ತಿಗಳು ಈ ಸಮಾಜದಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಶಕ್ತಿಗಳನ್ನು ಗುರುತಿಸಿ ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಜಾತಿ ಹೋಗ್ಬೇಕಾದ್ರೆ ಎಲ್ರಿಗೂ ಸಮಾನತೆ ಬರಬೇಕು, ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆ ಸಾಮಾಜಿಕ ಆರ್ಥಿಕ ಶಕ್ತಿ ಬರದೆ ಹೋದರೆ ಅವರು ಸಮಾನತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಮನುಷ್ಯತ್ವ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಜಾತಿ ಹೋಗ್ಬೇಕಾದ್ರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಮನುಷ್ಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಜಡತ್ವದಿಂದ ಕೂಡಿದೆ. ಯಾವಾಗ ಚಲನೆ ಸಿಗ್ತದೆ ಯಾವಾಗ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಡತ್ವ ಇರ್ತದೆ. ಈಗ ಬಸವಣ್ಣವರು ಎಷ್ಟು ವರ್ಷ ಆಯಿತು? 2500 ವರ್ಷಗಳ ಹಿಂದೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 2500 ವರ್ಷಗಳಾಯಿತು. ಆದರೂ ಜಾತಿ ಹೋಗಿಲ್ಲ. ಆಗಲೇ ಬಸವಾದಿ ಶರಣರು ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ಆಗಬೇಕು, ಮೌಢ್ಯಗಳು ದೂರ ಆಗಬೇಕು, ಮೌಢ್ಯಗಳನ್ನು ತಿರಸ್ಕಾರ ಮಾಡಿದರು. ಇವತ್ತಿಗೂ ಕೂಡ ಮೌಢ್ಯಗಳನ್ನು ಪಾಲನೆ ಮಾಡ್ತಕ್ಕಂಥ ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಜನರನ್ನ ಅಂತಂದ್ರೆ, ನಾವು ಬಸವಾದಿ ಶರಣರ ಹೇಳಿದಂಥ ವಿಚಾರಗಳಿದ್ದಾವಲ್ಲ, ಆ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ. ಇವತ್ತು ಕೂಡ ವಿದ್ಯಾವಂತರು ಮೌಢ್ಯಗಳನ್ನು ನಂಬ್ಕೊಳ್ತಕ್ಕಂಥದ್ದು, ಕಂದಾಚಾರಗಳನ್ನು ನಂಬ್ಕೊಳ್ತಕ್ಕಂಥದ್ದು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಡಾಕ್ಟರ್ ಓದಿರೋಂಥವರು, PhD ಮಾಡಿರ್ತಕ್ಕಂಥವರು, ಇಂಜಿನಿಯರ್ ಓದಿರ್ತಕ್ಕಂಥವರು, ವಿಜ್ಞಾನ ಓದಿರ್ತಕ್ಕಂಥವರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವರು, ವಿಜ್ಞಾನಿಗಳಾಗಿರ್ತಕ್ಕಂಥವರು ಇವತ್ತು ನೀನು ಯಾಕಪ್ಪ ಬಡವನಾಗಿದ್ದೀಯಾ, ನೀನು ಯಾಕಪ್ಪ ವಿದ್ಯಾವಂತನಾಗಿದ್ದೀಯಾ, ನೀನು ಯಾಕಪ್ಪ ಸೂರಿಲ್ಲ ನಿನಗೆ ಅಂತ ಕೇಳಿದ್ರೆ ಹೇಳೋದೇನು ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈಗ ಹುಟ್ಬಿಟ್ಟಿದ್ದೀನಿ ಈ ತರ. ಅದು ನಿಜನಾ? ಅದು ಅಸತ್ಯ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಾವು. ಹಿಂದಿನ ಜನ್ಮದಲ್ಲಿ ಪಾಪ, ಹಿಂದಿನ ಜನ್ಮ ಇದೆಯೋ ಮುಂದಿನ ಜನ್ಮ ಇದೆಯೋ ಗೊತ್ತಿಲ್ಲ ನಮ್ಗೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಆಕಸ್ಮಿಕ, ಸಾವು ಗ್ಯಾರಂಟಿ, ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ನಡುವೆ ಇದೆಯಲ್ಲ ನಮ್ಮ ಜೀವನ, ಆ ಜೀವನ ಇದೆಯಲ್ಲ, ಇದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮಗೆ ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದ್ರೆ,
ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ನಮಗೆ ಸಿಗಬೇಕು. ವೈಚಾರಿಕವಾದ ವಿದ್ಯೆ ಸಿಗದೆ ಹೋದರೆ ವಿದ್ಯಾವಂತರಾದದಕ್ಕೂ ಪ್ರಯೋಜನ ಆಗಲ್ಲ ಅಲ್ವಾ? ಹಣೆ ಬರನೆ ನಂಬ್ಕೊಂಡ್ರೆ ಈಗ ದೇವರು ಯಾರಪ್ಪ ಹಣೆಯಲ್ಲಿ ಬರೆಯೋರು? ದೇವರು ಬರೀತಾನೆ ಅಂತ ಹೇಳೋದು, ಬ್ರಹ್ಮ ಬರೆದು ಬಿಡ್ತಾನೆ ಅಂತ ಹೇಳೋದು. ಬ್ರಹ್ಮ ನನ್ನ ಮಾತ್ರ ಲಾಯರ್ ಆಗುವಂತ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ. ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ, ನೀನು ಓದಲೇ ಶಾಲೆಗೆ ಹೋಗ್ಬೇಡ ಅಂತ ಬರೆದ್ಬಿಟ್ನ. ಹಂಗೆ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಬರೀತಾನ ಹಂಗೆ. ಆದರೆ ನಂಬ್ಕೋತೀವಿ ನಾವು, ಹಣೆಯಲ್ಲಿ ಬರೆದಿರೋದಪ್ಪ, ನಾವೇನ್ ಮಾಡೋದು? ಹಣೆಯಲ್ಲಿ ಬರೆದು ಬಿಟ್ಟಿರೋದು ವಿಧಿ, ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾರ ಹಣೆಯಲ್ಲೂ ಏನೂ ಬರೆದಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಸಮಾಜಮುಖಿಯಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮನುಷ್ಯರಾಗಿ ಬಾಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಮನುಷ್ಯರಾಗಬೇಕಾದ್ರೆ ಇನ್ನೊಬ್ಬ ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯನನ್ನು ದ್ವೇಷದಿದೆಯಲ್ಲ, ಅದು ಅಮಾನವೀಯವಾದಂಥ ಗುಣ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ.